Hello students, I welcome you all to this session on corporate accounting. ಇಂದಿನ ಈ ಸೆಷನಲ್ಲಿ ಮುಖ್ಯವಾಗಿ ಈ ವೆಂಡರ್ ಕಂಪನಿ ಅಂದರೆ ಯಾವ ಕಂಪನಿ ಕ್ಲೋಸ್ ಆಗ್ತಾ ಉಂಟು, ಓಕೆ, ಆ ಕಂಪನಿಯಲ್ಲಿ ಲೆಡ್ಜರ್ ಅಕೌಂಟ್ಸ್ ಯಾವ ರೀತಿ ಪ್ರಿಪೇರ್ ಮಾಡಬೇಕೆನ್ನೋದನ್ನು ನಾವು ತಿಳಿದುಕೊಳ್ಬೋದು. ಈ ಹಿಂದಿನ ವಿಡಿಯೋದಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಹೇಗೆ ಬರಬೇಕೆನ್ನೋದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಅದು ಬೇಸ್ ಅಂತ ತೆಗೆದುಕೊಳ್ಬೋದು. ಆ ಜರ್ನಲ್ ಎಂಟ್ರೀಸನ್ನು ಅರ್ಥ ಮಾಡಿಕೊಂಡ್ರೆ ಲೆಡ್ಜರ್ ಅಕೌಂಟ್ಸ್ ಕೂಡ ನಾವು ಸುಲಭವಾಗಿ ಬರೆದುಕೊಳ್ಬೋದು. ಸೊ ಇಟ್ಸ್ ಆಲ್ ಅಬೌಟ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್. ಓಕೆ, ಆ್ಯಂಡ್ ಡೈಲಿ ಯು ಕ್ಯಾನ್ ರೀಡ್ ನಂಬರ್ ಆಫ್ ಕೇಸಸ್ ಆಫ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್. ಈ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಏನು ನಿಮಗೆ ಹೊಸ ವಿಷಯ ಅಲ್ಲ. ದಿನನಿತ್ಯ ನಮಗೆ ಅಂತಹ ಕೇಸಸ್ ಕೇಳ್ತೇವೆ ನಾವು, ಆ್ಯಂಡ್ ದಿನಪತ್ರಿಕೆಗಳಲ್ಲಿ ಓದಲಿಕ್ಕೆ ಸಿಗ್ತದೆ. ಸೊ ಇಟ್ ಹ್ಯಾಸ್ ಇನ್ಕ್ರೀಸ್ಡ್. ಓಕೆ, ಓವರ್ ದ ಇಯರ್ಸ್ it has increased. There are number of mergers and acquisitions wherein the Indian companies have merged with the foreign companies, and the foreign companies are also thinking about acquiring Indian companies. So what are the reasons? There are different reasons. It could be to have that growth, to get the ಬೆನಿಫಿಟ್ ಆಫ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಬಹಳ ದೊಡ್ಡ ಮಟ್ಟದಲ್ಲಿ ತಮ್ಮ ಉದ್ಯೋಗವನ್ನು ಮಾಡಲಿಕ್ಕೆ, ಅದರಿಂದ ಸಿಗುವಂತಹ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಇಂತಹ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ನಾವು ಮಾಡ್ಬೋದು. ಅಥವಾ ಇಟ್ ಕುಡ್ ಬಿ ಈವನ್ ಫಾರ್ ಯೋರ್ ಸರ್ವೈವಲ್. ಓಕೆ, ಬಿಕಾಸ್ ಇನ್ ದಿಸ್ ಕಾಂಪಿಟೇಟಿವ್ ವರ್ಲ್ಡ್ ಈವನ್ ಸರ್ವೈವಲ್ ಸಮ್ಟೈಮ್ಸ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಸಮ್ ಕಂಪನೀಸ್. ಇಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ನಾವು ಉಳಿದುಕೊಂಡು ಬಿಸ್ನೆಸ್ ಮಾಡೋದು ಬಹಳ ಕಷ್ಟ ಆಗ್ತದೆ. ವೆರ್ ಇನ್ ಸರ್ವೈವಲ್ ಆಲ್ಸೋ ಸಮ್ಟೈಮ್ಸ್ ಬಿಕಮ್ಸ್ ಡಿಫಿಕಲ್ಟ್. So the companies have thought about merging their companies with the other companies. So ಇಂತಹ ಸಿಚುವೇಷನಲ್ಲಿ ಇನ್ನೊಂದು ಕಂಪನಿ ಮರ್ಜ್ ಆಗಿ, ಓಕೆ, ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನ ಕೂಡ ಈ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಕೇಸಸಲ್ಲಿ ನಾವು ಕಂಡು ಬರ್ಬೋದು. ಸೊ ದೆರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್ ವಿಚ್ ಬೋತ್ ದ ಕಂಪನೀಸ್ ವಿಲ್ ಗೆಟ್ when they merge together. ಇಂದಿನ ಯುಗದಲ್ಲಿ ಹೆಚ್ಚುತ್ತಿರುವ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಕೇಸಸ್ಸೇ ಅದಕ್ಕೊಂದು ಸಾಕ್ಷಿ. ಅಂದರೆ ಪ್ರಯೋಜನ ಅದರಲ್ಲಿ ಸಿಗ್ತದೆ ಎನ್ನುವುದಕ್ಕೆ ದಿನನಿತ್ಯ ಏರುತ್ತಿರುವಂತಹ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಕೇಸಸ್ಸೇ ಒಂದು ಪ್ರೂಫ್ ಆಗಿ ನಾವು ತೆಗೆದುಕೊಳ್ಬೋದು. So the accounting aspects. Now coming to the accounting aspects, so that is what is there in your syllabus. Okay, so let us concentrate on that. So when we talk about accounting entries, students, you can see number of journal entries, but don't worry. Okay, you just understand what the situation is. ಅಲ್ಲಿ ಏನು ನಡೀತು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅಕೌಂಟಿಂಗ್ ಎಂಟ್ರೀಸ್ ಬರೆಯುವುದು ಏನು ನಿಮಗೆ ದೊಡ್ಡ ಕಷ್ಟ ಆಗೋದಿಲ್ಲ. ಬಿಕಾಸ್ ಯು ಹ್ಯಾವ್ ಲರ್ನ್ಡ್ ಇಟ್. ದ ಅಕೌಂಟಿಂಗ್ ಲ್ಯಾಂಗ್ವೇಜ್ ಏನು ಎನ್ನುವುದು ನಿಮಗೆ ಗೊತ್ತುಂಟು. ಸೊ ನಡೆದ ವಿಷಯವನ್ನೇ ಆ ಅಕೌಂಟಿಂಗ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿ ಹೇಳಲಿಕ್ಕೆ ಇರೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್, ಸಿ ವಾಟ್ ಈಸ್ ಹ್ಯಾಪ್ನಿಂಗ್, ವಾಟ್ ಹ್ಯಾಸ್ ಹ್ಯಾಪನ್ಡ್, ಏನು ನಡೆದಿದೆ ಎನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಸುಲಭವಾಗಿ ಅದನ್ನು ಅಕೌಂಟಿಂಗ್ ಲ್ಯಾಂಗ್ವೇಜಲ್ಲಿ ವ್ಯಕ್ತಪಡಿಸಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಟು ಅಂಡರ್ಸ್ಟ್ಯಾಂಡ್, ಆಸ್ ಐ ಹ್ಯಾವ್ ಟೋಲ್ಡ್, I'll be concentrating only on the ledger accounts that are to be prepared in the books of the vendor company. Okay, so to understand that, we have here one problem. The following are the balance sheet of A Limited and B Limited as on 31st March 2017. So we have the balance sheets of two companies, A and B Limited. So we have all the assets and the liabilities here. Okay, it's a company balance sheet. Now next we have the two companies amalgamate on 1st April 2017 and form a new company which is C Limited. Okay, so there you will get the thing. Okay, ಏನು ನಡೀತು ಅಂತ ನಿಮಗೆ ಗೊತ್ತಾಗಬೇಕಲ್ಲಿ. The two companies. So what we have here in the A and B, okay, they are two companies which will be merged together and a new company, C company, will be formed. Now, which takes over all assets and liabilities of both the company. So C Limited will take over these two companies. The purchase consideration is agreed 6,61,500 and 3,15,000 for A Limited and B Limited. So they have given you this information. The purchase consideration is paid fully in equity shares of rupees 10 each. ಈಗ ಒಂದೊಂದೇ ವಿಷಯವನ್ನು ಅರ್ಥ ಮಾಡಿಕೊಂಡು ಹೇಳುವ. ಓಕೆ, ಫಸ್ಟ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದೇರ್ ಇನ್ ದ ಪ್ರಾಬ್ಲಮ್. Prepare closing ledger accounts in the books of A and B Limited. So that is the only thing that you need to do. You just need to concentrate on the books of
ದ ವೆಂಡರ್ ಕಂಪನೀಸ್. ಓಕೆ, ಅಂದರೆ ಕ್ಲೋಸ್ ಆಗ್ತದಲ್ವಾ, ಆ ಕಂಪನೀಸಲ್ಲಿ ಹೇಗೆ ನಾವು ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದನ್ನೋದನ್ನು ನೀವು ನೋಡಬೇಕಾಗ್ತದೆ. ಸೊ ಫಸ್ಟ್ see there are many entries, but don't worry about it. See there are some ವೆಲ್ ಡಿಫೈನ್ಡ್ ಸ್ಟೆಪ್, ಮುಖ್ಯವಾದ ಹಂತಗಳು ಅಂತ ಹೇಳ್ಬೋದು. ಓಕೆ, ಏನೆಲ್ಲ ನಡೀತದೆ ಅಂತ ಅರ್ಥ ಮಾಡಬೇಕು, ಆನಂತರ ಸುಲಭವಾಗಿ ಬರ್ಬೋದು. ಫಸ್ಟ್ ಯು ಆರ್ ಟೇಕಿಂಗ್ ದ ವೆಂಡರ್ ಕಂಪನೀಸ್, ರೈಟ್? ಸೊ ವೆಂಡರ್ ಕಂಪನಿ ಅಂದರೆ ಯಾವ ಕಂಪನಿ ಮರ್ಜ್ ಆಗಿ ಕ್ಲೋಸ್ ಆಗ್ತದೆ, ಅವರ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವ ರೀತಿ ನಾವು ಎಂಟ್ರೀಸ್ ಬರಬೇಕೆನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಿ. ಸೊ ಇಟ್ ಈಸ್ ದ ಕಂಪನಿ ವಿಚ್ ವಿಲ್ ಬಿ ಕ್ಲೋಸ್ಡ್. ಓಕೆ, ಸೊ ದ್ಯಾಟ್ ವಿಲ್ ಆನ್ಸರ್ ಮೆನಿ ಕ್ವಶನ್. ಈ ಕಂಪನಿ ಯಾವ ಕಂಪನಿ ಅಂದರೆ ಕ್ಲೋಸ್ ಆಗುತ್ತಿರುವಂತಹ ಕಂಪನಿ. ಸೊ ಅಲ್ಲಿ ಏನೆಲ್ಲ ಮಾಡಬೇಕು ಅಟ್ ದ ಟೈಮ್ ಆಫ್ ವೈಂಡಿಂಗ್ ಅಪ್ ಆರ್ ವೆನ್ ಇಟ್ ಈಸ್ ಕ್ಲೋಸ್ಡ್, ನೋ ವಾಟ್ ಯು ನೀಡ್ ಟು ಡೂ. ಓಕೆ, ದಟ್ ಈಸ್ ಕನ್ಸರ್ನಿಂಗ್ ಯೋರ್ ಬುಕ್ಸ್ ಆಫ್ ಅಕೌಂಟ್ಸ್, ನೋ ವಾಟ್ ಯು ನೀಡ್ ಟು ಡೂ. ಫಸ್ಟ್ ಯು ವಿಲ್ ಹ್ಯಾವ್ ಯೋರ್ ಲೆಡ್ಜರ್ ಅಕೌಂಟ್ಸ್. ತುಂಬ ಬೇರೆ ಬೇರೆ ಅಕೌಂಟ್ಗಳು ಇರ್ತದೆ ಲೆಡ್ಜರ್ ಅಕೌಂಟ್ಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಮೆಷಿನರಿ ಅಕೌಂಟ್ ಇರ್ಬೋದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಇರ್ಬೋದು. ಓಕೆ, ದೆರ್ ಈಸ್ ಅ ಬ್ಯಾಲೆನ್ಸ್ ಇನ್ ದ್ಯಾಟ್ ಅಕೌಂಟ್, ಸೊ ದ್ಯಾಟ್ ಅಕೌಂಟ್ ಇಸ್ ಸ್ಟಿಲ್ ದೇರ್, ದ್ಯಾಟ್ ಅಸೆಟ್ ಆಲ್ಸೋ ಇಸ್ ದೇರ್. Okay, so what you need to do is at the time of closing the company, you want to close your company, right? So you do not want to have those account. ಇನ್ನು ಮುಂದೆ ಆ ಲೆಡ್ಜರ್ ಅಕೌಂಟ್ ಕೂಡ ನಿಮಗೆ ಅಗತ್ಯ ಇಲ್ಲ. ಯು ನೀಡ್ ಟು ಕ್ಲೋಸ್ ಆಲ್ ದ ಅಸೆಟ್ ಆ್ಯಂಡ್ ದ ಲಯಬಿಲಿಟಿ ಅಕೌಂಟ್. ಇಲ್ಲಿ ನಿಮಗೆ ಕಾಣುವಂತಹ ಈ ಎಲ್ಲ ಅಸೆಟ್ ಆ್ಯಂಡ್ ಲಯಬಿಲಿಟಿ ಅಕೌಂಟ್, ಆ ಅಕೌಂಟ್ ಇರ್ತದೆ, ಅದರಲ್ಲಿ ಒಂದು ಬ್ಯಾಲೆನ್ಸ್ ಇರ್ತದೆ. ಯು ಡು ನಾಟ್ ವಾಂಟ್ ಇಟ್, ಸೊ ಯು ವಾಂಟ್ ಟು ಕ್ಲೋಸ್ ಆಲ್ ದ ಅಸೆಟ್ ಅಕೌಂಟ್. ಸೊ ಆ ಒಂದು ಉದ್ದೇಶದಿಂದ ವಿ ಹ್ಯಾವ್ ಟು ಪ್ರಿಪೇರ್ ವಿಚ್ ಅಕೌಂಟ್? ರಿಯಲೈಸೇಷನ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಟು ಕ್ಲೋಸ್ ಆಲ್ ದ ಅಸೆಟ್ ಆ್ಯಂಡ್ ಲಯಬಿಲಿಟಿ ಅಕೌಂಟ್. ನಂತರ ವೆನ್ ದ ವೆಂಡರ್ ಕಂಪನಿ ಸೆಲ್ಸ್ ಇಟ್ಸ್ ಬಿಸ್ನೆಸ್, ಅದು ಫ್ರೀ ಆಗಿ ಕೊಡೋದಿಲ್ಲ. ಓಕೆ, ಇಟ್ ಗೆಟ್ಸ್ ಅ ಮನಿ, ರೈಟ್? ಇನ್ ರಿಟರ್ನ್ ಇಟ್ ವಿಲ್ ಗೆಟ್ ಮನಿ ಫ್ರಮ್ ಪರ್ಚೇಸಿಂಗ್ ಕಂಪನಿ. ಸೊ ದೆರ್ ಈಸ್ ಅ ನೀಡ್ ಫಾರ್ ಅನ್ ಎಂಟ್ರಿ. ಯಾವ ರೀತಿಯ ಎಂಟ್ರಿ ಅಂದರೆ ಪರ್ಚೇಸ್ ಕನ್ಸಿಡ್ರೇಷನ್ ಅಮೌಂಟ್ ಡ್ಯೂ ಆಗ್ತದೆ, ಬಾಕಿ ಆಗ್ತದೆ. ಸೊ ಎಂಟ್ರಿ ಫಾರ್ ಪರ್ಚೇಸ್ ಕನ್ಸಿಡ್ರೇಷನ್ ಡ್ಯೂ, ಹಣ ಬಾಕಿ ಆಗೋದಕ್ಕೆ ಒಂದು ಎಂಟ್ರಿ ಕೊಡ್ತೀರಿ ನೀವು. ಆನಂತರ ಈ ಒಂದು ಹೊಸ ಅಕೌಂಟ್, ರಿಯಲೈಸೇಷನ್ ಅಕೌಂಟ್ ಏನು ಮಾಡಿದ್ದೀರಿ, ದಟ್ ಹ್ಯಾಸ್ ಟು ಬಿ ಕ್ಲೋಸ್ಡ್. ಓಕೆ, ಬೈ ಟ್ರಾನ್ಸ್ಫರಿಂಗ್ ದ ಬ್ಯಾಲೆನ್ಸ್ ಟು ಶೇರ್ ಹೋಲ್ಡರ್ಸ್ ಅಕೌಂಟ್. ಯಾಕಂದರೆ ನಿಜವಾದ ಓನರ್ ಅಂದರೆ ಶೇರ್ ಹೋಲ್ಡರ್ಸ್. ಸೊ ಅವರ ಅಕೌಂಟಿಗೆ ನಾವು ಈ ರಿಯಲೈಸೇಷನ್ ಮಾಡುವಾಗ ಏನಾದರೂ ಪ್ರಾಫಿಟ್ ಅಥವಾ ಲಾಸ್ ಆಗಿದ್ದರೆ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಆನಂತರ ಸಿ ನೌ ದ್ಯಾಟ್ ಯು ಹ್ಯಾವ್ ಕ್ಲೋಸ್ಡ್ ಆಲ್ ದ ಅಸೆಟ್ ಆ್ಯಂಡ್ ಲಯಬಿಲಿಟಿ ಅಕೌಂಟ್. ಓಕೆ, ಕೆಲವೊಂದು ಫಿಕ್ಟಿಷಿಯಸ್ ಅಸೆಟಲ್ಲಿ ಕ್ಲೋಸ್ ಆಗೋದಿಲ್ಲ, ಮತ್ತು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟಂತಹ ಬಹಳಷ್ಟು ಅಕೌಂಟ್ ಇರ್ತದೆ, ದ್ಯಾಟ್ ಆಲ್ಸೋ ವಿಲ್ ನಾಟ್ ಬಿ ಕ್ಲೋಸ್ಡ್. ಸೊ ಹೌ ಡು ಯು ಕ್ಲೋಸ್ ಇಟ್? ಸೊ ಯು ಹ್ಯಾವ್ ಟು ಟ್ರಾನ್ಸ್ಫರ್ ನಿಮ್ಮ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಕೂಡ ಕ್ಲೋಸ್ ಆಗಬೇಕು. ಇಕ್ವಿಟಿ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಇಂತಹ ಬಹಳಷ್ಟು ಐಟಮ್ಸ್ ಇರ್ತದೆ. ಸೊ ದ್ಯಾಟ್ ದೋಸ್ ಅಕೌಂಟ್ಸ್ ಆಲ್ಸೋ ವಿಲ್ ಹ್ಯಾವ್ ಟು ಬಿ ಕ್ಲೋಸ್ಡ್. ಹೇಗೆ ಕ್ಲೋಸ್ ಮಾಡ್ತೀರಂದರೆ ಯು ನೀಡ್ ಟು ಟ್ರಾನ್ಸ್ಫರ್ ಇಟ್ ಟು ಅ ನ್ಯೂಲಿ ಓಪನ್ಡ್ ಅಕೌಂಟ್ ವಿಚ್ ಈಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಮಾಡ್ತೀರಿ, ಅದಕ್ಕೆ ಇಂತಹ ಎಲ್ಲ ಐಟಮ್ಸ್ಗಳನ್ನು ನೀವು ಟ್ರಾನ್ಸ್ಫರ್ ಮಾಡ್ತೀರಿ. ಸೊ ದೇರ್ ಬೈ ದ equity share capital account is closed, all the reserves and surplus account is closed. Next is you receive the purchase consideration, ಅದಕ್ಕೊಂದು ಎಂಟ್ರಿ ಬರ್ತದೆ. ಈಗ ವೆಂಡರ್ ಕಂಪನಿ ತನಗೆ ಬಂದಂತಹ ಹಣವನ್ನು, ಪರ್ಚೇಸ್ ಕನ್ಸಿಡ್ರೇಷನ್ ತಾನೇ ಇಟ್ಟುಕೊಳ್ಳಿಕ್ಕಾಗೋದಿಲ್ಲ, ಅದು ಕಂಪನಿಗೆ ಕ್ಲೋಸ್ ಆಗ್ತದೆ. ಸೊ ದ್ಯಾಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಷ್ಟೇ ಮಾಡಲಿಕ್ಕೆ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಿ, ಯು ನೀಡ್ ಟು ಕ್ಲೋಸ್ ಆಲ್ ದ asset account and the liability account, then ಶೇರ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟ ಏನೆಲ್ಲ ಅಕೌಂಟ್ ಉಂಟು ಎಲ್ಲವನ್ನು ಕ್ಲೋಸ್ ಮಾಡ್ತೀರಿ. ಹೌ ಡು ಯು ಕ್ಲೋಸ್ ಇಟ್? ಬೈ ಟ್ರಾನ್ಸ್ಫರಿಂಗ್ ಇಟ್ ಟು ಯೋರ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಆ್ಯಂಡ್ ಅಲ್ಟಿಮೇಟ್ಲಿ ಓಕೆ ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ಯು ವಿಲ್ ರಿಸೀವ್ ಯೋರ್ ಪರ್ಚೇಸ್ ಕನ್ಸಿಡ್ರೇಷನ್, ಅದನ್ನು ಶೇರ್ ಹೋಲ್ಡರ್ಸಿಗೆ ಕೊಡ್ತೀರಿ. ಆನಂತರ ಎಲ್ಲವನ್ನು ಮಾಡಿದ ಮೇಲೆ ಈ ಶೇರ್ ಹೋಲ್ಡರ್ಸ್ ಅಕೌಂಟ್ ಕೂಡ ಕ್ಲೋಸ್ ಆಗ್ತದೆ. ಸೊ ಒನ್ ಥಿಂಗ್ ಸ್ಟೂಡೆಂಟ್ಸ್ ಯು ನೀಡ್ ಟು ರಿಮೆಂಬರ್, ವೆಂಡರ್ ಕಂಪನಿ ಯೋರ್ ಇಂಟೆನ್ಷನ್ ಇಸ್ ಟು ಕ್ಲೋಸ್ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಯಾವ ಅಕೌಂಟಲ್ಲೂ ಬ್ಯಾಲೆನ್ಸ್ ಇರಬಾರ್ದು. ಓಕೆ, ಸೊ ಆನಂತರ ಬ್ಯಾಲೆನ್ಸ್ ಶೀಟ್ಸ ಬರೋದಿಲ್ಲ, ಏನಿಲ್ಲ. ಯು ಜಸ್ಟ್ ನೀಡ್ ಟು ಕ್ಲೋಸ್ ಆಲ್ ದ ಲೆಡ್ಜರ್ ಅಕೌಂಟ್ಸ್. ನೌ ವಿ ವಿಲ್ ಟೇಕ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ವಿಲ್ ಸಿ ಹೌ ಇಟ್ ಇಸ್ ಟು ಬಿ ಡನ್. Now first, before taking up the ledger accounts, you need to identify the purchasing company and the vendor company. ಓಕೆ, ಎರಡು ಕಂಪನಿಗಳು ಒಟ್ಟು ಸೇರಿ ಒಂದಾಗುವಂತಹ ಒಂದು ಪ್ರಕ್ರಿಯೆ ಇದು.
ಓಕೆ, ಎರಡು ತಮ್ಮ ಪ್ರತ್ಯೇಕವಾದ ಅಸ್ತಿತ್ವ ಇತ್ತು, ಎ ಮತ್ತು ಬಿ ಲಿಮಿಟೆಡ್. ಅದು ಎರಡೂ ಕಂಪನಿ ಒಟ್ಟು ಸೇರ್ತದೆ, ಒಂದಾಗ್ತದೆ. ಓಕೆ, ಆ ನಂತರ ಅದು ತನ್ನ ಪ್ರತ್ಯೇಕವಾದ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಎ ಮತ್ತು ಬಿ ಕಂಪನಿ ಇರೋದಿಲ್ಲ, ಅದರ ಬದಲಿಗೆ ಒಂದು ಹೊಸ ಕಂಪನಿಯ ಸ್ಥಾಪನೆ ಆಗ್ತದೆ. ಇಟ್ಸ್ ಅ ಕೇಸ್ ಆಫ್ ಅಮಾಲ್ಗಮೇಷನ್. So this is what will happen. Okay, now you need to identify the purchasing company and the vendor company. Okay, the purchasing company is it's C Limited. Okay, and the A ಮತ್ತು B company ಇಲ್ಲಿ ನೋಡಿ. Okay, these two companies will be closed and all the assets and liability, ಅಲ್ಲಿದ್ದಂತಹ ಎಲ್ಲ asset ಮತ್ತು liability C ಕಂಪನಿಗೆ ಟ್ರಾನ್ಸ್ಫರ್ ಆಗ್ತದೆ. So that is there in your first sentence. The two companies amalgamate on 1st April and form a new company, C Limited. So C Limited is purchasing company. There are two vendor companies, A and B. Okay, so this is the situation. Purchasing company is C, which is a newly formed company, and the vendor companies, understand there are two companies, vendor company. Vendor ಅಂದರೆ ಮಾರುವವರು, ಸೇಲ್ ಮಾಡುವವರು. Okay, the company which sells all its assets, the entire business is sold. Okay, so now for everything there is a price. Even when a company sells its assets and liabilities, ಇದ್ದ ಹಾಗೆ ತನ್ನ ಒಂದು ಬಿಸ್ನೆಸ್ಸನ್ನೇ ಅದು ಸಿ ಕಂಪನಿಗೆ ಕೊಡ್ತಾ ಉಂಟು. ಬಿಸ್ನೆಸ್ ಅಂದರೆ there is lot of potential in it, okay, because it can generate income in the future. ಬಿಸ್ನೆಸ್ಸನ್ನೇ ಟ್ರಾನ್ಸ್ಫರ್ ಮಾಡುವಾಗ, ಸಿ ಕಂಪನಿಗೆ ಟ್ರಾನ್ಸ್ಫರ್ ಮಾಡುವಾಗ, ವಾಟ್ ಸಿ ಕಂಪನಿ ಹ್ಯಾಸ್ ಟು ಡೂ? ಸುಮ್ಮನೆ ಧರ್ಮಕ್ಕೆ ಸಿಗೋದಿಲ್ಲ. ಸಿ ಕಂಪನಿ ವಿಲ್ ಹ್ಯಾವ್ ಟು ಪೇ purchase consideration. So purchase consideration is the amount payable by the purchasing company to the vendor company. Purchasing company vendor ಕಂಪನಿಗೆ ಕೊಡುವಂತಹ ಹಣ ಇಲ್ಲಿ ಎರಡು ಕಂಪನಿಗೆ ಕೊಡಬೇಕಾಗ್ತದೆ, ಎ ಮತ್ತು ಬಿ ಲಿಮಿಟೆಡ್ಗೆ. ನಾವು ಹೌ ಟು ಕ್ಯಾಲ್ಕುಲೇಟ್ ದಿಸ್ ಪರ್ಚೇಸ್ ಕಾನ್ಸಿಡ್ರೇಷನ್. ಓಕೆ, ಇದು ಬಹಳ ಒಂದು ಮುಖ್ಯವಾದ ವಿಷಯ, ಮತ್ತು ಇದು ಕರೆಕ್ಟಾಗಿ ನಾವು ಮಾಡಬೇಕು, ಆನಂತರ ಎಲ್ಲವೂ ಸರಿಯಾಗ್ತದೆ. ಓಕೆ, ಏನಂದರೆ ಎಷ್ಟು ಅಮೌಂಟ್ ಕೊಡಬೇಕು. ಫಸ್ಟ್ನು ಯೂಶ್ವಲಿ ವಾಟ್ ದ ಸ್ಟೂಡೆಂಟ್ಸ್ ವಿಲ್ ಡೂ, ದೇ ನೋ ಸಮ್ ಮೆಥಡ್, ನೆಟ್ ಅಸೆಟ್ ಮೆಥಡ್ ಗೊತ್ತುಂಟು, ನೆಟ್ ಪೇಮೆಂಟ್ ಮೆಥಡ್ ಗೊತ್ತುಂಟು. ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರಂತ ಓದಲಿಕ್ಕೆ ಹೋಗೋದಿಲ್ಲ. ವಾಟ್ ದೇ ವಿಲ್ ಡೂ, ದೇ ವಿಲ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್. ಓಕೆ, ಆ್ಯಂಡ್ ಲೇಟರ್ ಆನ್ ದೇ ವಿಲ್ ರಿಯಲೈಸ್ ದ್ಯಾಟ್ ಇಟ್ ಇಸ್ ದೇರ್ ಇನ್ ದ ಪ್ರಾಬ್ಲಮ್. ಸೊ ಅಂತಹ ಸಿಚುವೇಶನ್ ಇದು. ಇಲ್ಲಿ ನೋಡಿ ಏನಾಗಿದೆ ಅಂತ. See, just read this. The purchase consideration is agreed. So it is there in the problem. You do not have to do anything. ನಿಮಗೆ ಬೇಕಿದ್ದಂತಹ ಪರ್ಚೇಸ್ ಕನ್ಸಿಡ್ರೇಷನ್ ಪ್ರಾಬ್ಲಮಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಟ್ ಇಸ್ ಸ್ಟೇಟೆಡ್ ಇನ್ ದ ಪ್ರಾಬ್ಲಮ್, ರೈಟ್? ಸೊ ವಾಟ್ ಯು ನೀಡ್ ಟು ಡೂ, ಜಸ್ಟ್ ಟೇಕ್ ವಾಟ್ ಇಸ್ ದೇರ್ ಇನ್ ದ ಪ್ರಾಬ್ಲಮ್ ಆ್ಯಂಡ್ ಯೂಸ್ ಇಟ್. ಓಕೆ, ಸೊ ವಾಟ್ ಇಸ್ ಪರ್ಚೇಸ್ ಕನ್ಸಿಡ್ರೇಷನ್? ಇಟ್ ಈಸ್ 6,61,500 payable to A and 3,15,000 payable to B. ಸೊ ದಿಸ್ ಇಸ್ ಅ ಲಂಪ್ ಸಮ್ ಮೆಥಡ್. ಇಲ್ಲಿ ಯಾವುದೇ ಒಂದು ಮೆಥಡ್ ಇಲ್ಲ, ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ತಗೊಳ್ತೇವೆ. ಒಂದು ವೇಳೆ ಕೊಡದಿದ್ದರೆ ದೆರ್ ಆರ್ ಅದರ್ ಮೆಥಡ್ಸ್ ಲೈಕ್ ನೆಟ್ ಅಸೆಟ್ ಆ್ಯಂಡ್ ನೆಟ್ ಲಯಬಿಲಿಟಿ. ಸೊ while reading the problem, you have to be very careful. If it is there in the problem, don't go to calculate. Okay, don't waste your time, that is precious. Now next is ಈಗ ಎಷ್ಟು ಹಣ ಅಂತ ನಮ್ಗೆ ಗೊತ್ತುಂಟು, 6,61,500, 3,15,000. ಬಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ಹೌ ಇಟ್ ಇಸ್ ಟು ಬಿ ಪೇಯ್ಡ್. ಅಂದರೆ ಹಣ ಅಲ್ವಾ ಅಂತ ನೀವು ಹೇಳ್ಬೋದು, ಆದರೆ ಹಣದ ರೂಪದಲ್ಲೇ ಕೊಡಬೇಕಂತಿಲ್ಲ. ಓಕೆ, ಯು ಕ್ಯಾನ್ ಹ್ಯಾವ್ ಸಮ್ ಅದರ್ ವ್ಯಾಲ್ಯೂಯಬಲ್ ಥಿಂಗ್ ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಗಿವನ್. ಈ ಕಂಪನಿ ಸಿ ಕಂಪನಿ ಹೊಸ ಕಂಪನಿ, ಹೆಚ್ಚಿನ ಸಂದರ್ಭದಲ್ಲಿ ಈ ಹೊಸ ಕಂಪನಿಯಲ್ಲಿ ತನ್ನದೇ ಆದ ಕ್ಯಾಶ್ ಇರುವುದಿಲ್ಲ. ಓಕೆ, ಸೊ ವಾಟ್ ಇಟ್ ವಿಲ್ ಡೂ, it can give its own equity shares, right? It can also give its debentures. ತನ್ನಲ್ಲಿರುವಂತಹ ಶೇರನ್ನು ಕೊಡ್ಬೋದು. ಶೇರ್, ದೆರ್ ಇಸ್ ಅ ವ್ಯಾಲ್ಯೂ. ಓಕೆ, ಆ ಶೇರಿಗೆ ವ್ಯಾಲ್ಯೂ ಇರ್ತದೆ. ಸೊ ಹಣದ ರೂಪದಲ್ಲೇ ಕೊಡಬೇಕಂತಿಲ್ಲ, ಶೇರಲ್ಲೂ ಕೊಡಬಹುದು. ಸೊ ವಾಟ್ ಈಸ್ ದ ಮೋಡ್ ಆಫ್ ಪೇಮೆಂಟ್ ಇನ್ ದಿಸ್ ಪ್ರಾಬ್ಲಮ್? ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ದ್ಯಾಟ್ ಇಟ್ ಈಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಫುಲ್ಲಿ ಪೇಯ್ಡ್ ಶೇರ್ಸ್ ಆಫ್ ₹10 ಈಚ್. ಒಂದು ಶೇರಿದು ವ್ಯಾಲ್ಯೂ 10 ರೂಪಾಯಿ. ಸೊ ಅಂತಹ ಶೇರನ್ನು ಇಶ್ಯೂ ಮಾಡ್ತದೆ. ಸೊ ಹೌ ಮೆನಿ ಶೇರ್ಸ್ ಆರ್ ಟು ಬಿ ಇಶ್ಯೂಡ್? ಓಕೆ, ಒಂದು ಶೇರ್ 10 ರೂಪಾಯಿದು ಶೇರ್ ಕೊಡ್ತಾ ಇದ್ದಾರೆ, ಒಟ್ಟು 6,61,500 ಅಮೌಂಟ್ ಕೊಡಬೇಕು. ಸೊ ಇಷ್ಟು ಅಮೌಂಟ್ ಕೊಡಬೇಕಾದ್ರೆ ಎಷ್ಟು ಶೇರ್ಸ್ ಇಶ್ಯೂ ಮಾಡಬೇಕು? ಸೊ ಯು ನೀಡ್ ಟು ಥಿಂಕ್. ಓಕೆ, ಐಲ್ ಗಿವ್ ಯು ಒನ್ ಎಕ್ಸಾಂಪಲ್. ನೀವೊಬ್ಬರಿಗೆ 100 ರೂಪಾಯಿ ಕೊಡಲಿಕ್ಕುಂಟು, 100 ರೂಪಾಯಿ ಕೊಡಲಿಕ್ಕುಂಟು.
100 ರೂಪಾಯಿ ಕೊಡೋದಿಲ್ಲ, ಓಕೆ, ಆ ಅಮೌಂಟ್ ಕೊಡೋದಿಲ್ಲ, ಬದಲಿಗೆ ಪೆನ್ ಕೊಡ್ತೀರಿ. ಒಂದು ಪೆನ್ನಿದು ಬೆಲೆ 10 ರೂಪಾಯಿ. ಅಂತಹ ಎಷ್ಟು ಪೆನ್ ಕೊಡಬೇಕು? ಪೆನ್ನನ್ನು ಕೊಟ್ಟರೆ 100 ರೂಪಾಯಿ ಕೊಡಲಿಕ್ಕೆ ಆಗ್ತದೆ. ಎಸ್, ಇಟ್ ಈಸ್. ಐ ನೋ, ಯು ನೋ ದ ಆನ್ಸರ್. ಇಟ್ ಈಸ್ 10 ಪೆನ್ಸ್, ರೈಟ್? ಒಂದು ಪೆನ್ನಿಗೆ 10 ರೂಪಾಯಿ ಆದರೆ 100 ರೂಪಾಯಿ ಒಬ್ಬರಿಗೆ ಕೊಡಲಿಕ್ಕಿದ್ರೆ ಅಂತಹ 10 ಪೆನ್ ಕೊಡಬೇಕು. ಸಿಮಿಲರ್ಲಿ, ಯು ಹ್ಯಾವ್ ಟು ಯೂಸ್ ಸಮ್ ಮೆಥಡ್ ಹಿಯರ್ ಆ್ಯಂಡ್ ಗೆಟ್ ದ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್. ವಾಟ್ ಯು ಡಿಡ್ ಇನ್ ದ್ಯಾಟ್ ಕೇಸ್, ಆ ಕೇಸಲ್ಲಿ ಏನು ಮಾಡಿದ್ರಿ? 100 divided by 10. So that is what you need to do here. Okay, so we have 6,61,500 divided by 10 is the value of one share. With that, no, you need to divide. 10 ರೂಪಾಯಿಂದ ಅದನ್ನು ಡಿವೈಡ್ ಮಾಡ್ತೀರಿ, ನಿಮಗೆ ನಂಬರ್ ಆಫ್ ಶೇರ್ಸ್ ಸಿಗ್ತದೆ, ವಿಚ್ ಇಸ್ 66,150, ಆ್ಯಂಡ್ ಫಾರ್ ಬಿ ಲಿಮಿಟೆಡ್ ಇಟ್ ಇಸ್ 31,500. ದಿಸ್ ಇಸ್ ದ ನಂಬರ್ ಆಫ್ ಶೇರ್ಸ್ ಟು ಬಿ ಇಶ್ಯೂಡ್. ಮತ್ತು ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, the purchase consideration is paid fully in equity shares. ಈ ಹಣ ಏನು ಕೊಡಬೇಕು ಅದೆಲ್ಲವನ್ನು ಇಕ್ವಿಟಿ ಶೇರ್ ಕೊಡುವ ಮೂಲಕ ಅವರು ತೀರಿಸ್ತಾರೆ ಅಂತ ಹೇಳಿದ್ದಾರೆ. ಇಟ್ ಇಸ್ ಡಿಸ್ಚಾರ್ಜ್ಡ್, ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ಡ್, ಅಮೌಂಟ್ ಇಸ್ ಪೇಯ್ಡ್ ಬೈ ಗಿವಿಂಗ್ ದ ಶೇರ್ಸ್. ಸೊ ಹೌ ಮೆನಿ ಶೇರ್ಸ್ ಆರ್ ಟು ಬಿ ಇಶ್ಯೂಡ್? ಇಟ್ ಈಸ್ 66,150 and 31,500 shares. Okay. Now next we just need to concentrate on the books of vendor company. There are two companies, A and B. First we will take A Limited. Okay, A Limited has some assets and liability. In the physical form ಅದು ಅಸೆಟ್ ಕೂಡ ಉಂಟು. ಒಟ್ಟೊಟ್ಟಿಗೆ ಆ ಪ್ರತಿಯೊಂದು ಅಸೆಟ್ಟಿಗೆ ಒಂದು ಲೆಡ್ಜರ್ ಅಕೌಂಟ್ ಇರ್ತದೆ, ಆ್ಯಂಡ್ ಯು ವಾಂಟ್ ಟು ಕ್ಲೋಸ್ ದ್ಯಾಟ್ ಲೆಡ್ಜರ್ ಅಕೌಂಟ್. ಓಕೆ, ಸೊ to close all the asset account and the liability account, and for making other accounting adjustments, you have to prepare this account, realization account. First I will tell you about the asset. Okay, now don't by heart the things. ಈ journal entry ಅನ್ನು by heart ಮಾಡಿ ಹೇಳಬೇಡಿ. There is a reason for writing this entry. First entry, realization account debtor to individual asset account. This is the entry to be made, which I have already explained in my previous video. Now in this case what happens is, see, why do you credit individual asset? ನೀವು ಇಂಡಿವಿಜುವಲ್ ಅಸೆಟ್ ಅಕೌಂಟ್, ಈಗ ಮೆಷಿನರಿ ಇರ್ಬೋದು, ಆ ಮೆಷಿನರಿ ಅಕೌಂಟನ್ನು ಕ್ರೆಡಿಟ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ರಿಯಲೈಸೇಷನ್ ಅಕೌಂಟ್ ಹ್ಯಾಸ್ ಟು ಬಿ ಡೆಬಿಟೆಡ್. ಯಾಕೆ ಈ ರೀತಿ? ದ ರೀಸನ್ ಇಸ್, ಆಲ್ ದ ಅಸೆಟ್ ಅಕೌಂಟ್ನು ದೆರ್ ವಿಲ್ ಬಿ ಡೆಬಿಟ್ ಬ್ಯಾಲೆನ್ಸ್. ಆ ಪ್ರತಿಯೊಂದು ಎಸೆಟ್ಟಿಗೆ ಒಂದು ಲೆಡ್ಜರ್ ಅಕೌಂಟ್ ಉಂಟು ಅಂತ ಹೇಳಿದ್ದಾನೆ. ಆ ಲೆಡ್ಜರ್ ಅಕೌಂಟಲ್ಲಿ ಡೆಬಿಟ್ ಬ್ಯಾಲೆನ್ಸೇ ಇರ್ತದೆ. ಸೊ ಈ ಅಕೌಂಟೆನ್ಸಿಯಲ್ಲಿ ನಾವು ಮಾತಾಡುವಾಗ ಒಂದು ಡೆಬಿಟ್ ಬ್ಯಾಲೆನ್ಸ್ ಇದ್ದಂತಹ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಯು ನೀಡ್ ಟು ಕ್ರೆಡಿಟ್, ಓಕೆ, ದ್ಯಾಟ್ ಇಂಡಿವಿಜುವಲ್ ಅಸೆಟ್ ಅಕೌಂಟ್. ಸೊ ವಿ ಹ್ಯಾವ್ ದಿಸ್ ಎಂಟ್ರಿ, ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು individual asset account. If you want to close your machinery, what is the journal entry? It is realization account debtor to machinery account. If you want to close your building, it is realization account debtor to building account. ಈ ರೀತಿ ಎಂಟ್ರಿ ಬರ್ತದೆ. Okay, and how to remember? See, in the balance sheet I'll give you one method. You have your balance sheet, right? ಆ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಏನೆಲ್ಲ ಇರ್ತದೆ, ಆ ಪ್ರತಿಯೊಂದು ಅಕೌಂಟಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಪ್ರತಿಯೊಂದು ಐಟಮಿಗೂ ಒಂದು ಲೆಡ್ಜರ್ ಅಕೌಂಟ್ ಇರ್ತದೆ. ಆ ಲೆಡ್ಜರ್ ಅಕೌಂಟ್ ಇದು ಬ್ಯಾಲೆನ್ಸ್, ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ ಎಸೆಟ್ ಸೈಡಲ್ಲಿ ಬಂದರೆ. ಅದೇ ರೀತಿ ಒಂದು ಲಯಬಿಲಿಟಿ ಸೈಡ್ ಇದು ಯಾವುದೇ ಐಟಮ್ ತಗೊಳ್ಳಿ, ಆ ಅಕೌಂಟಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ಸೊ ಇಲ್ಲಿ ನಾವು ಅಸೆಟ್ ತಗೊಂಡಿದ್ದೇವೆ, ಆ ಅಸೆಟಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಯು ವಾಂಟ್ ಟು ಕ್ಲೋಸ್ ಇಟ್, ರೈಟ್? ಸೊ ಕ್ರೆಡಿಟ್ ಅಸೆಟ್ ಅಕೌಂಟ್ ಎಂಟ್ರಿ, ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಇಂಡಿವಿಜುವಲ್ ಅಸೆಟ್ ಅಕೌಂಟ್. ಈ ಜರ್ನಲ್ ಎಂಟ್ರಿ ನಾವು ಅರ್ಥ ಮಾಡಬೇಕು. ಎಲ್ಲರೂ ಸ್ಟೂಡೆಂಟ್ಸ್ ರಿಯಲೈಸೇಷನ್ ಅಕೌಂಟ್ ಮಾಡಲಿಕ್ಕೆ ಗೊತ್ತಿರಬಹುದು, ಬಟ್ ಅಂಡರ್ಸ್ಟ್ಯಾಂಡ್ ದ ರೀಸನ್. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ all the asset account will be closed. The assets which are taken over. Okay, for example, this here the entire business is taken over. Bank is also taken over. I mean the bank balance ಏನು ಉಂಟು ಅದು ಟೇಕ್ ಓವರ್ ಆಗ್ತದೆ. So all the asset account will be closed by writing it on the debit side. Realization account is debited, individual asset account is credited. Now next is individual liability. ಲಯಬಿಲಿಟಿ ಅಂದರೆ ಥರ್ಡ್ ಪಾರ್ಟಿ ಲಯಬಿಲಿಟಿ ಅಂದರೆ ಹೊರಗಿನವ್ರಿಗೆ ಏನಾದರೂ ಹಣ ಕೊಡಲಿಕ್ಕಿದ್ರೆ ಅಂತಹ ಲಯಬಿಲಿಟಿಯನ್ನು ಹೇಗೆ ಕ್ಲೋಸ್ ಮಾಡೋದು? ದಿಸ್ ಇಸ್ ದ ಎಂಟ್ರಿ. ಓಕೆ, ಇಂಡಿವಿಜುವಲ್ ಲಯಬಿಲಿಟೀಸ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್. ಸೊ
ಇದರಲ್ಲಿ ಲಯಬಿಲಿಟೀಸ್ ಅಕೌಂಟಲ್ಲಿ ಯಾವತ್ತು ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ನಾನು ಆಗ ಹೇಳಿದೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಇದ್ದದ್ರಲ್ಲಿ ಎಲ್ಲದರಲ್ಲೂ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ಸೊ ಯು ವಾಂಟ್ ಟು ಕ್ಲೋಸ್ ಇಟ್, ರೈಟ್? ಯು ವಿಲ್ ಡೆಬಿಟ್ ಇಟ್. ಸೊ ಇಂಡಿವಿಜುವಲ್ ಲಯಬಿಲಿಟೀಸ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್, ಈ ರೀತಿ ಎಂಟ್ರಿ ಬರ್ತದೆ. ಓಕೆ, ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ ಎರಡು ಲಯಬಿಲಿಟಿ ಉಂಟು, ಡಿಬೆಂಚರ್ಸ್ ಮತ್ತು ಕ್ರೆಡಿಟರ್ಸ್. ಸೊ ಐ ವಿಲ್ ಶೋ ಯು ದ ಅಸೆಟ್ಸ್ ಆ್ಯಂಡ್ ದ ಲಯಬಿಲಿಟೀಸ್. We have these assets, building, machinery, stock, debtors, bank. ಎ ಲಿಮಿಟೆಡ್ ಇದು ಎಲ್ಲ ಬುಕ್ ವ್ಯಾಲ್ಯೂ ತಗೊಳ್ಬೇಕು, ಯಾಕಂದರೆ ಬುಕ್ ವ್ಯಾಲ್ಯೂ ಆ ಬ್ಯಾಲೆನ್ಸನ್ನು ಆ ಅಕೌಂಟನ್ನು ನೀವು ಕ್ಲೋಸ್ ಮಾಡ್ತೀರಿ. ಸೊ ಡೋಂಟ್ ಟೇಕ್ ಎಗ್ರೀಡ್ ವ್ಯಾಲ್ಯೂ, ಇಟ್ ಈಸ್ ಬುಕ್ ವ್ಯಾಲ್ಯೂ. ಆನಂತರ ಇಲ್ಲಿ ಇಕ್ವಿಟಿ ಶೇರ್ಸ್, ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಡಿಬೆಂಚರ್ ಆ್ಯಂಡ್ ಕ್ರೆಡಿಟರ್. ಇದರಲ್ಲಿ ಲಯಬಿಲಿಟಿ ಅಂತ ಈಗ ನಾವು ಯಾವುದನ್ನು ಕ್ಲೋಸ್ ಮಾಡಬೇಕು? ಥರ್ಡ್ ಪಾರ್ಟಿ. ನೋಡಿ, ಹೊರಗಿನವರಿಗೆ ಏನಾದರೂ ಕೊಡಲಿಕ್ಕಿದ್ರೆ not equity share capital, not general reserve, not profit and loss account. Okay, debentures ಮತ್ತು creditors, these two items will be closed, okay, by transferring it to realization account. So we have this 1,50,000. Now next, purchase consideration will become due. ಅಂದರೆ ಪರ್ಚೇಸಿಂಗ್ ಕಂಪನಿ ಹಣ ಕೊಡಲಿಕ್ಕೆ ಬಾಕಿ ಆಗ್ತದೆ, ಅವ್ರು ಕೊಡಬೇಕು. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ದಿಸ್ ಎಂಟ್ರಿ. ಅವರು ಬಾಕಿ ಉಂಟು ಅಂತ ಹೇಳುವಂತಹ ಎಂಟ್ರಿ ಇದು, ಪರ್ಚೇಸಿಂಗ್ ಕಂಪನೀಸ್ ಅಕೌಂಟ್ ಡೆಟರ್ ಟು ರಿಯಲೈಸೇಷನ್ ಅಕೌಂಟ್. ಸೊ ವೆನ್ ವಿ ಮೇಕ್ ದ ಎಂಟ್ರಿ, ಇಟ್ ಈಸ್ ಸಿ ದ ಎಂಟ್ರಿ, ಇಟ್ ಈಸ್ ಪರ್ಚೇಸ್ ರಿಯಲೈಸೇಷನ್ ಅಕೌಂಟ್ is credited, right? So on the credit side you have buy C limited account. This is for purchase consideration due, ಹಣ ಬಾಕಿ ಉಂಟು ಅಂತ. ನೆಕ್ಸ್ಟ್ we have to take the total and balance the account. ಎಷ್ಟು ಬ್ಯಾಲೆನ್ಸ್ ಉಂಟು ಅಂತ ನಾವು ನೋಡಬೇಕಾಗ್ತದೆ. ಸೊ we have balance is 53,500 and that is transferred to equity shareholders account. ಓಕೆ, ಸೊ ಬ್ಯಾಲೆನ್ಸ್ ಅಂದರೆ ಇಲ್ಲಿ ಡೆಬಿಟ್ ಸೈಡ್ ಹೆಚ್ಚು ಉಂಟು. ಸೊ ಬ್ಯಾಲೆನ್ಸ್ ಇಸ್ 53,500. ನಾವು ನೆಕ್ಸ್ಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಗ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಕೌಂಟ್ ಕ್ಲೋಸ್ ಆಗಲಿಲ್ಲ. ಸೊ ಯು ನೀಡ್ ಟು ಕ್ಲೋಸ್ ದ್ಯಾಟ್. ಒನ್ ಇಸ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಓಕೆ, ದೆನ್ ಜನರಲ್ ರಿಸರ್ವ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಮೂರು ಅಕೌಂಟಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಇರ್ತದೆ. ನಾವು ಯು ವಾಂಟ್ ಟು ಕ್ಲೋಸ್ ಇಟ್. ಸೊ ದ ಕನ್ಸರ್ನ್ಡ್ ಅಕೌಂಟ್ ಇಸ್ ಡೆಬಿಟೆಡ್. ಎಂಟ್ರಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ಬರ್ತದೆ. ಸೊ ಇಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಮೂರು ಐಟಮ್ ಟೇಕನ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್. ನೌ ಇಟ್ ಈಸ್ ಕ್ಲೋಸ್ಡ್. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟಲ್ಲಿ ನೋಡಿ ಇಷ್ಟು ಬ್ಯಾಲೆನ್ಸ್ ಬಂದಿದೆ, 53,500 ಇಟ್ ಈಸ್. ಸೊ ದ್ಯಾಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ದಿಸ್ ಅಕೌಂಟ್. ಇಟ್ಸ್ ಅ ಲಾಸ್, ಸೊ ದ್ಯಾಟ್ ಇಸ್ ಟ್ರಾನ್ಸ್ಫರ್ ಟು ದಿಸ್ ಅಕೌಂಟ್. ನಂತರ ಇವರಿಗೆ ನಾವು ಪರ್ಚೇಸ್ ಕನ್ಸಿಡ್ರೇಷನ್ ಶೇರ್ಸಲ್ಲಿ ಏನು ನಮಗೆ ಸಿಗ್ತದೆ ಅದನ್ನು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡ್ತೇವೆ. ಸೊ 6,61,500 is paid to equity shareholders. So entry will be equity shareholders account to shares in C Limited. C Limited ಇಂದ ಸಿಕ್ಕಿದಂತಹ ಶೇರ್ ಎಲ್ಲ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡ್ತಾರೆ. Now next account is C Limited account. If you understand the transaction, you will be able to write the entry. ಅಲ್ಲಿ C Limited ಮತ್ತು A Limitedನ ನಡುವೆ ಯಾವ ಟ್ರಾನ್ಸಾಕ್ಷನ್ ಉಂಟು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಇದನ್ನು ಬರೆದುಕೊಳ್ಬೋದು. Now first is the purchase consideration. The transaction is the purchase consideration. It becomes payable. ಅಂದರೆ C Limited ಅಷ್ಟು ಹಣ ಕೊಡಲಿಕ್ಕೆ ಬಾಕಿ ಆಗ್ತದೆ. ಆ ನಂತರ ಅದನ್ನು ರಿಸೀವ್ ಮಾಡುವಂತಹ ಎಂಟ್ರಿ. ಸೊ ದೆರ್ ಆರ್ ಓನ್ಲಿ 2 ಎಂಟ್ರೀಸ್. ಒನ್ ಇಸ್ ಫಾರ್ ದ ಅಮೌಂಟ್ ದಟ್ ಈಸ್ ಡ್ಯೂ. ಓಕೆ, ಪರ್ಚೇಸ್ ಕನ್ಸಿಡ್ರೇಷನ್ ಬಾಕಿ ಉಂಟು ಅಂತ ಸೂಚಿಸುವಂತಹ ಒಂದು ಎಂಟ್ರಿ, ಆ್ಯಂಡ್ ಅನದರ್ ಎಂಟ್ರಿ ಇನ್ ವಿಚ್ ದ ಅಮೌಂಟ್ ಇಸ್ ಪೇಯ್ಡ್. ನಾವು ಇನ್ ದಿಸ್ ಕೇಸ್ ದ ಅಮೌಂಟ್ ಇಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಶೇರ್ಸ್. ಸೊ ಫಸ್ಟ್ ಫಾರ್ ಅಮೌಂಟ್ ದಟ್ ಹ್ಯಾಸ್ ಬಿಕಮ್ ಡ್ಯೂ, ಪರ್ಚೇಸ್ ಕನ್ಸಿಡ್ರೇಷನ್ ಡ್ಯೂ, ಇದಕ್ಕೆ ಬರಬೇಕಾದಂತಹ ಎಂಟ್ರಿ C Limited's account debtor to realization account. The amount will appear on the debit side. Okay, C Limited ಅಷ್ಟು ಹಣ ಕೊಡಲಿಕ್ಕೆ ಬಾಕಿ ಉಂಟು ಅಂತ ಸೂಚಿಸುವಂತಹ ಎಂಟ್ರಿ. ನೆಕ್ಸ್ಟ್ ಇಸ್ ಅಮೌಂಟ್ ಇಸ್ ಪೇಯ್ಡ್. ಸೊ ಹೌ ಇಟ್ ಇಸ್ ಪೇಯ್ಡ್? ಇಟ್ ಈಸ್ ಇನ್ ದಿಸ್ ಪ್ರಾಬ್ಲಮ್ ನಾವೀಗ ತಿಳಿದುಕೊಂಡ ಹಾಗೆ ಎಲ್ಲ ಹಣವನ್ನು ಇಕ್ವಿಟಿ ಶೇರ್ಸಲ್ಲಿ ಪೇಮೆಂಟ್ ಆಗ್ತದೆ. ಅಂದರೆ ಹಣ ಕ್ಯಾಶ್ ಅಲ್ಲ, ಇಟ್ ಇಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್.
Now when the amount is paid, okay, you need to write it on the credit side. So this is the entry: buy equity shares in ಸಿ ಲಿಮಿಟೆಡ್ ಅಕೌಂಟ್. ಸೊ ಇದು ಸಿ ಲಿಮಿಟೆಡ್ ಇದು ಹೊಸ ಇಕ್ವಿಟಿ ಶೇರ್ ಇಶ್ಯೂ ಆಗ್ತಾ ಉಂಟು. ಸೊ ವಾಟ್ ಎವರ್ ದಟ್ ಈಸ್ ರಿಸೀವ್ಡ್, ಏನನ್ನು ನೀವು ರಿಸೀವ್ ಮಾಡ್ತೀರಿ, ಓಕೆ, ಎ ಲಿಮಿಟೆಡ್ ಏನನ್ನು ರಿಸೀವ್ ಮಾಡ್ತದೆ, ದ್ಯಾಟ್ ಹ್ಯಾಸ್ ಟು ಬಿ ಕ್ರೆಡಿಟೆಡ್. ಸೊ ಇಟ್ ಈಸ್ ದ ಅಕೌಂಟ್ ಇಸ್ ಕ್ಲೋಸ್ಡ್. ಸೊ ಫಸ್ಟ್ ಯು ನೀಡ್ ಟು ಓಪನ್ ದ ಅಕೌಂಟ್ ಬೈ ರೈಟಿಂಗ್ ದ ಅಮೌಂಟ್ ಡ್ಯೂ. ಆನಂತರ ಆ ಅಕೌಂಟ್ ಆಟೋಮ್ಯಾಟಿಕಲಿ ಇಟ್ ಈಸ್ ಕ್ಲೋಸ್ಡ್ ವೆನ್ ದ ಅಮೌಂಟ್ ಇಸ್ ಪೇಯ್ಡ್. Now next we have shares in C limited account. Okay, now the intention is to close all the accounts. ಇಲ್ಲಿ ಏನು ಮೊದಲು ಅಕೌಂಟ್ ಇತ್ತು ಎಲ್ಲ ಅಕೌಂಟನ್ನು ಕ್ಲೋಸ್ ಮಾಡಬೇಕು ಎ ಲಿಮಿಟೆಡಲ್ಲಿ. ಅದರ ಹಾಗೆ ಈಗ ಹೊಸ ಅಕೌಂಟ್ ಯಾವುದಾದ್ರೂ ನೀವು ಓಪನ್ ಮಾಡಿದರೆ ಅದನ್ನು ಕ್ಲೋಸ್ ಮಾಡ್ತೇವೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಇಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ ಅಕೌಂಟ್, ಫಸ್ಟ್ ಎಂಟ್ರಿ ಇಲ್ಲೇ ಉಂಟು. ಇಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ ಅಕೌಂಟ್ ಡೆಟರ್ ಟು ಸಿ ಲಿಮಿಟೆಡ್ಸ್ ಅಕೌಂಟ್. ಸೊ ಅದು ಈ ಅಕೌಂಟಲ್ಲಿ ಬರೆಯುವಾಗ ನೋಡಿ, ಶೇರ್ಸ್ ಇನ್ ಸಿ ಲಿಮಿಟೆಡ್, ಇಕ್ವಿಟಿ ಶೇರ್ಸ್ ಇನ್ ಸಿ ಲಿಮಿಟೆಡ್ ಅಕೌಂಟಲ್ಲಿ ಬರೆಯುವಾಗ ಟು ಸಿ ಲಿಮಿಟೆಡ್ ಅಕೌಂಟ್. ಓಕೆ, ಸೊ ದಿಸ್ ಇಸ್ 6,61,000. ನಾವು ಅಂಡರ್ಸ್ಟ್ಯಾಂಡ್ ದ ಟ್ರಾನ್ಸಾಕ್ಷನ್. ಇನ್ ಅಕೌಂಟ್ ವಿ ಪ್ರಿಪೇರ್ ಆಲ್ ದ ಲೆಡ್ಜರ್ ಅಕೌಂಟ್ಸ್, ಬಟ್ ಅಲ್ಲಿ ನಡೆದದ್ದು ಏನೇ ಅನ್ನೋದನ್ನು ನಾವು ಅರ್ಥ ಮಾಡಬೇಕು. ದ ಫಸ್ಟ್ ಎಂಟ್ರಿ ಈಸ್ for receiving the equity shares. A limited will receive the equity shares. Then what it will do, ಈಗ ಸಿಕ್ಕಿದಂತಹ ಇಕ್ವಿಟಿ ಶೇರನ್ನು ಏನು ಮಾಡ್ತದೆ, A limited is closed, right? So what it will do is at the time of closing its books of accounts, at the time of closing the business, it will give all the equity shares to its equity shareholders. ಅವರ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಆ ಇಕ್ವಿಟಿ ಶೇರ್ಸನ್ನು ಕೊಡ್ತಾರೆ. ಸೊ ಅಮೌಂಟ್ ಇಸ್ ಟೋಟಲ್ ಇಸ್ 6,61,500. ಸೊ ಏನು ಎ ಲಿಮಿಟೆಡ್ ಪಡೆದುಕೊಳ್ತದೆ, ದಟ್ ಈಸ್ ಇನ್ ದ ಆನ್ ದ ಕ್ರೆಡಿಟ್ ಸೈಡ್ ಯು ಆರ್ ಗಿವಿಂಗ್ ಇಟ್, ರೈಟ್? ಸೊ ಈ ರೀತಿ ಎಂಟ್ರಿ ಬರ್ತದೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ರೆಕಾರ್ಡೆಡ್ ಇನ್ ಎ ಲಿಮಿಟೆಡ್. ನೌ ಯು ಕ್ಯಾನ್ ಫೈಂಡ್ ದ್ಯಾಟ್ ಎಲ್ಲ ಲೆಡ್ಜರ್ ಅಕೌಂಟ್ಸ್ ಈಗ ಕ್ಲೋಸ್ ಆಗ್ತದೆ. ಓಕೆ, ಯಾವುದೇ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ. ಆ ರೀತಿ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ತೇವೆ. ಈಗ ನಾವು ಯಾವ ರೀತಿ ಎ ಲಿಮಿಟೆಡ್ ಲೆಡ್ಜರ್ ಅಕೌಂಟ್ಸ್ ಯಾವ ರೀತಿ ಕ್ಲೋಸ್ ಮಾಡಿದೆವೋ ಅದೇ ರೀತಿಯ ಎಂಟ್ರೀಸ್ ನಾವು ಬಿ ಲಿಮಿಟೆಡ್ ಬುಕ್ಸಲ್ಲೂ ಬರಬೇಕು. ಸೊ ಫಸ್ಟ್ ವಿ ವಿಲ್ ಸಿ ವಾಟ್ ಇಸ್ ದೇರ್ ಇನ್ ದ ಬ್ಯಾಲೆನ್ಸ್ ಶೀಟ್. ಬಿ ಲಿಮಿಟೆಡಲ್ಲಿ ಕೆಲವೊಂದು ಅಸೆಟ್ ಉಂಟು, ಲೈಕ್ ಬಿಲ್ಡಿಂಗ್, ಮೆಷಿನರಿ, ಸ್ಟಾಕ್, ಡೆಟರ್ಸ್ ಆ್ಯಂಡ್ ಬ್ಯಾಂಕ್. ಈ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕು. ಅದೇ ರೀತಿ ಲಯಬಿಲಿಟಿ ಅಂತ ಹೇಳುವಾಗ ದೆರ್ ಈಸ್ ಓನ್ಲಿ ಒನ್ ಲಯಬಿಲಿಟಿ, ದಟ್ ಈಸ್ creditors, which is 40,000. So how do we close these accounts? It is by preparing realization account. Now this is the realization account. On the debit side, I have debited all the asset account. Okay, so this will help us to close all the asset account. Entry nodili realization account debtor to machinery account. Adhe riti realization account debtor to stock account. So ella asset account annu ನಾವು credit ಮಾಡ್ತೇವೆ and thereby that account is closed. Adhe riti creditors, this is a liability, right? How do we close it? It is by ಕ್ರೆಡಿಟಿಂಗ್ ಇಟ್ ಟು ರಿಯಲೈಸೇಷನ್ ಅಕೌಂಟ್ ಬೈ ಕ್ರೆಡಿಟರ್ಸ್ ಅಕೌಂಟ್ ಅಂತ ಬರ್ತದೆ. ಆ ನಂತರ ಪರ್ಚೇಸ್ ಕನ್ಸಿಡ್ರೇಷನ್ ಡ್ಯೂ, ಇಟ್ ಬಿಕಮ್ಸ್ ಪೇಯೇಬಲ್. ಅಂದರೆ ಪರ್ಚೇಸಿಂಗ್ ಕಂಪನಿ ಈ ಹಣವನ್ನು ಬಿ ಕಂಪನಿಗೆ ಕೊಡಬೇಕಾಗ್ತದೆ. ನಾವು ಬಿ ಕಂಪನಿ ಈಸ್ ಅ ವೆಂಡರ್ ಕಂಪನಿ, ಇಲ್ಲಿರುವಂತಹ ಬಿ ಕಂಪನಿ ವೆಂಡರ್ ಕಂಪನಿ. ಸೊ ಇಟ್ ಹ್ಯಾಸ್ ಟು ರಿಸೀವ್ ದ ಪರ್ಚೇಸ್ ಕನ್ಸಿಡ್ರೇಷನ್. ಆ ಹಣ ಬಾಕಿ ಅಂತ ಹೇಳುವ ಎಂಟ್ರಿ ಇಲ್ಲಿ ಉಂಟು ನೋಡಿ, ಬೈ ಸಿ ಲಿಮಿಟೆಡ್ ಅಕೌಂಟ್ ಪರ್ಚೇಸ್ ಕನ್ಸಿಡ್ರೇಷನ್ ಡ್ಯೂ. ಸೊ ಇಷ್ಟು ಬರೆದ ಮೇಲೆ ಯು ನೀಡ್ ಟು ಬ್ಯಾಲೆನ್ಸ್ ಯುವರ್ ಅಕೌಂಟ್. ಸೊ ದ ಟೋಟಲ್ ಆನ್ ದ ಕ್ರೆಡಿಟ್ ಸೈಡ್ ಇಟ್ ಇಸ್ ಮೋರ್ 3,55,000 ಆ್ಯಂಡ್ ದ ಬ್ಯಾಲೆನ್ಸ್ ಇನ್ ದಿಸ್ ಅಕೌಂಟ್ ಇಸ್ 15,000. ಓಕೆ, ವಾಟ್ ದಿಸ್ ಬ್ಯಾಲೆನ್ಸ್ ಈಸ್, ನಿಮ್ಮ ಕ್ರೆಡಿಟ್ ಸೈಡ್ ಹೆಚ್ಚು ಬಂದರೆ ಇಟ್ಸ್ ಅ ಪ್ರಾಫಿಟ್, ಇಟ್ಸ್ ಅ ರಿಯಲೈಸೇಷನ್ ಪ್ರಾಫಿಟ್. ಸೊ ಕ್ರೆಡಿಟ್ ಸೈಡಲ್ಲಿ ಹೆಚ್ಚಿಗೆ ಇರುವಂತಹ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್, ರೈಟ್? What is it? It is 15,000 and this 15,000 is realization profit which has to be transferred to equity shareholders account. So ಈ ರೀತಿ ನಾವು realization account ಮಾಡ್ತೇವೆ. Next we have equity shareholders account. Okay, ಸೊ ಇದರಲ್ಲಿ ಕೂಡ ನಾವು ನಮ್ಮ ಎ ಲಿಮಿಟೆಡಲ್ಲಿ ಯಾವ ರೀತಿ ಮಾಡಿದ್ದೇವೆ ಅದೇ ರೀತಿ ಬರ್ತದೆ. ಒನ್ ಇಸ್ ಬೈ ಇಕ್ವಿಟಿ ಶೇರ್ ಕ್ಯಾಪಿಟಲನ್ನು ಈ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಅಮೌಂಟ್, ಕ್ಯಾಪಿಟಲ್ ಅಮೌಂಟ್ ಇಸ್ 3 lakh. ದೆನ್ ರಿಯಲೈಸೇಷನ್ ಪ್ರಾಫಿಟ್ ಇಸ್ 15,000. ಈಗ ನಮಗೆ ರಿಯಲೈಸೇಷನ್ ಅಕೌಂಟ್ ಮಾಡುವಾಗ ಇಷ್ಟು ಹಣ ಬಂತು. ಆ್ಯಂಡ್ ದಿಸ್ ಟೋಟಲ್ ಅಮೌಂಟ್ ಇಲ್ಲಿ ಏನು ನಾವು ತೋರಿಸ್ತಾ ಇದ್ದೇವೆ ಅಂದರೆ 3,15,000 ಅಮೌಂಟ್ ಇಸ್ ಡ್ಯೂ. ಓಕೆ, ಆ್ಯಂಡ್ ದ್ಯಾಟ್ ಈಸ್
ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಇಕ್ವಿಟಿ ಶೇರ್ಸ್. ಇಕ್ವಿಟಿ ಶೇರ್ಸಲ್ಲಿ ಅದನ್ನು ಪೇಮೆಂಟ್ ಆಗ್ತದೆ 3,15,000. ನಾವು ನೆಕ್ಸ್ಟ್ ಅಕೌಂಟ್ ಸಿ ಲಿಮಿಟೆಡ್. ಎ ಲಿಮಿಟೆಡ್ ಇದು ನಿಮಗೆ ಗೊತ್ತಾಗಿರ್ಬೋದು. ಅದೇ ರೀತಿ ಫಸ್ಟ್ ಅಮೌಂಟ್ ಡ್ಯೂ, ಈ ಕೇಸಲ್ಲಿ ಪರ್ಚೇಸ್ ಕನ್ಸಿಡ್ರೇಷನ್ 3,15,000, ಅದನ್ನು ಇಕ್ವಿಟಿ ಶೇರಲ್ಲಿ ಕೊಡ್ತಾರೆ. ಸೊ 3,15,000 ಇಸ್ ಪೇಯ್ಡ್ ಆ್ಯಂಡ್ ದೇರ್ ಬೈ ದ ಅಕೌಂಟ್ ಇಸ್ ಕ್ಲೋಸ್ಡ್. ಅಕೌಂಟ್ ಕ್ಲೋಸ್ ಆಗ್ತದೆ. ಆ್ಯಂಡ್ ಲಾಸ್ಟ್ ಒನ್ ಶೇರ್ಸ್ ಇನ್ ಸಿ ಲಿಮಿಟೆಡ್ ಅಕೌಂಟ್. ಇದು ಶೇರ್ಸ್ ಫಸ್ಟ್ ಸಿ ಲಿಮಿಟೆಡಿಂದ ಪಡೆದುಕೊಳ್ಳುವಂತಹ ಎಂಟ್ರಿ. ಸೊ ಶೇರ್ಸ್ ಇನ್ ಸಿ ಲಿಮಿಟೆಡ್ ಅಕೌಂಟ್ ಟು ಸಿ ಲಿಮಿಟೆಡ್. ಡೆಬಿಟ್ ಸೈಡಲ್ಲಿ ಬಿ ಕಂಪ್ನಿ ವಿಲ್ ರಿಸೀವ್ ಇಟ್. ದೆನ್ ಇಟ್ ಈಸ್ ಗಿವನ್ ಟು whom? It is given to equity shareholders account. So this account is also closed. So one thing is, ಯಾವುದೇ ಅಕೌಂಟಲ್ಲಿ ಈ ರೀತಿ ಬ್ಯಾಲೆನ್ಸ್ ಇರಬಾರ್ದು. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೋದೇ ಇಲ್ಲ. ಓಕೆ, ಆಲ್ ದ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಆ್ಯಂಡ್ ದೇರ್ ಆಫ್ಟರ್ ದ ಕಂಪನಿ ಆಲ್ಸೋ ವಿಲ್ ಬಿ ಕ್ಲೋಸ್ಡ್. ಸೊ ಈ ರೀತಿ ನಾವು ವೆಂಡರ್ ಕಂಪನಿಯಲ್ಲಿ ಪರ್ಚೇಸ್ ಕನ್ಸಿಡ್ರೇಷನನ್ನು ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ರೀತಿಯ ಲೆಡ್ಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಿ ದ ಅಕೌಂಟ್ಸ್ ಆರ್ ಕ್ಲೋಸ್ಡ್. ಓಕೆ, ಥ್ಯಾಂಕ್ ಯು.